ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ವ್ಲಾಗ್. ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಲೈಕ್ ವ್ಲಾಗ್ಸ್ ಮಾಡಿ ತುಂಬ ದಿನ ಆಗಿಬಿಟ್ಟಿದೆ. ಸೊ ಇನ್ನು ಮುಂದೆ ವ್ಲಾಗ್ಸ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಸ್ವಲ್ಪ ಎಂಗೇಜ್ ಆಗಿರೋದಕ್ಕೆ. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತಂದರೆ ಲೈಕ್ ನನ್ನ ಇಮಿಟೇಷನ್ ಜ್ಯುವೆಲರಿ ಕಲೆಕ್ಷನ್ಸ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಇಲ್ಲ, ಸ್ವಲ್ಪ ಕಲೆಕ್ಷನ್ಸ್. ಬಿಕಾಸ್ ಲೈಕ್ ಲಾಂಗ್ ಬ್ಯಾಕ್ ಒಂದು 5-7 ಇಯರ್ಸ್ 8 ಇಯರ್ಸಿಂದ ಇಟ್ಕೊಂಡಿರೋದು. ನಾನು ರೀಸೆಂಟಾಗಂತೂ ಒಂದು 3 ಇಯರ್ಸಿಂದಂತೂ ಏನೂ ಪರ್ಚೇಸ್ ಮಾಡಿಲ್ಲ. ಅದಕ್ಕಿಂತ ಮುಂಚೆ ಏನು ತೊಗೊಂಡಿದ್ದೀನೋ ಅದನ್ನು ನಾನು ಇಲ್ಲಿ ತೋರಿಸ್ತೀನಿ. ಸೊ ನನ್ನ ಕಲೆಕ್ಷನ್ಸ್ ಲೈಕ್ ಇಮಿಟೇಷನ್ ಜ್ಯುವೆಲರಿ ಕಲೆಕ್ಷನ್ಸ್ ಏನಿದೆ ಅಂತ ನೋಡೋಣ. ಕೆಲವೊಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದಿದೆ, ಕೆಲವೊಂದು ಲೈಕ್ ಗಾಂಧಿ ಬಜಾರ್ ಆ ಕಡೆ ಸ್ವಲ್ಪ ಹೊರಗಡೆ ತೊಗೊಂಡಿರೋ ಸ್ವಲ್ಪ ಕಲೆಕ್ಷನ್ಸ್ ಇದೆ. ಸೊ ತೋರಿಸ್ತೀನಿ, ಮತ್ತು ನಾನು ಮೆನ್ಷನ್ ಮಾಡಿರ್ತೀನಿ ಯಾವ ಪೇಜಿಂದ ತೊಗೊಂಡಿದ್ದೀನಿ ಅಂತ ಹೇಳಿ. ಸೊ ಇನ್ಸ್ಟಾಗ್ರಾಮ್ ಪೇಜಸ್ಸಿಂದ ಕೂಡ ತೊಗೊಂಡಿದ್ದೀನಿ. ಲೈಕ್ ಸ್ಟಾರ್ಟಿಂಗಲ್ಲಿ ತುಂಬ ಟ್ರೆಂಡ್ ಆಗಿತ್ತು, ಇವಾಗ ಬಿಡಿ ಎಲ್ಲದರಲ್ಲೂ ಸಿಗುತ್ತೆ ಫೈನ್. ಬಟ್ ಆಗೆಲ್ಲ ಇನ್ಸ್ಟಾಗ್ರಾಮಲ್ಲೇ ಪರ್ಚೇಸ್ ಮಾಡಿದ್ದು ನಾನು. ಸೊ ಕೆಲವೊಂದು ಅಲ್ಲಿ ಪರ್ಚೇಸ್ ಮಾಡಿರೋದಿದೆ, ಕೆಲವೊಂದು ಹೊರಗಡೆ ಗಾಂಧಿ ಬಜಾರ್ ಆ ಕಡೆ ಅಲ್ಲಿ ಇಲ್ಲಿ ತೊಗೊಂಡಿರೋ ಜ್ಯುವೆಲ್ಸ್ ಸ್ವಲ್ಪ ಇದೆ. ಸೊ ಅದು ಪೇರಿಂಗ್ ಎಲ್ಲ ಇರೋದನ್ನ ತೋರಿಸ್ತೀನಿ ಕೆಲವೊಂದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇದು ನೋಡಿ, ಇದು ಫಸ್ಟ್ ಜ್ಯುವೆಲರಿ ಇದಾಗ್ತದೆ. ಇದು ಆ್ಯಕ್ಚುಲಿ ಇದು ಬಂದು ನನ್ನ ಮದುವೆ ಟೈಮಲ್ಲಿ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಆ್ಯಕ್ಚುಲಿ ನನ್ನ ಕಾಲೇಜ್ ಮೇಟ್ ನನಗೆ ಗಿಫ್ಟ್ ಮಾಡಿದ್ದು. ಸೊ ಇದು ಸೆಟ್ ಇದೆ, ಲೈಕ್ ಇದೊಂದು ಪೀಸು, ಇದು ಲಾಂಗ್ ಹಾರ, ಇದು ಶಾರ್ಟ್ ನೆಕ್ಲೆಸ್, ಇದು ಶಾರ್ಟ್ ನೆಕ್ಲೆಸ್ ಆಗಿದೆ. ಚೆನ್ನಾಗಿದೆ. ನನ್ನ ಫ್ರೆಂಡ್ ಕೊಡಿಸಿದ್ದು ಆ್ಯಕ್ಚುಲಿ ಗಿಫ್ಟ್ ಮಾಡಿದ್ದು. ಬಟ್ ನಾನಂತೂ ಇನ್ನೂ ಯೂಸೇ ಮಾಡಲಿಲ್ಲ. ನನ್ನ ಮದುವೆ ಟೈಮ್ ಆದಮೇಲೆ ನನ್ನ ತಂಗಿ ಏನೋ ಯೂಸ್ ಮಾಡಿದ್ದಲ್ಲ ಒಂದು ಸಾರಿ ಅಷ್ಟೇ, ನಾನೇನೋ ಒಂದು ಸಾರಿನೂ ಯೂಸ್ ಮಾಡಿಲ್ಲ. ಬಟ್ ಚೆನ್ನಾಗಿದೆ. ಅದ್ರ ಇಯರಿಂಗ್ ಸಹ ಇದೆ, ನೋಡ್ಬೋದು. ಓಕೆ, ಇದು ಒಂದು ಸೆಟ್, ಎರಡಕ್ಕೂ ಒಂದೇ ಪೇರ್ ಇಯರಿಂಗ್ ಇರೋದು. ಸೊ ಇದು ಒಂದು ಸೆಟ್ ಆಯಿತು. ಸೊ ಇದು ಒಂದಿದೆ, ಇದು ಶಾರ್ಟ್, ಲೈಕ್ ಇದು ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದು. ಮೇ ಬಿ ನಾನು ಇದನ್ನು ಗಾಂಧಿ ಬಜಾರಲ್ಲಿ ತೊಗೊಂಡಿದ್ದು ಅನ್ಕೋತೀನಿ, ಯಾವುದೋ ಶಾಪಲ್ಲಿ, ಲೋಕಲ್ ಶಾಪಲ್ಲಿ. ಇದು ಬಂದು ಶಾರ್ಟ್ ನೆಕ್ಲೆಸ್ಸು, ಬೇಕಾದ್ರೆ ಹಾಕ್ಕೊಂತು. ಬಟ್ ಹಾಕ್ಕೊಳ್ಳೋಕ್ಕೆಲ್ಲ ಹಾಕಿ ತೆಗೆದು ಮಾಡಿದ್ರೆ ಅಲ್ಲೇ ಟೈಮ್ ತುಂಬ ವೀಡಿಯೋ ಲೆಂತಿ ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ ಅಷ್ಟೇ. ನೋಡಿ, ಇದು ಚೆನ್ನಾಗಿ ಕಾಣುತ್ತೆ. ನಾನು ತುಂಬ ಕಡಿಮೆ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನೇ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ ಅನ್ಕೋತೀನಿ. ಆಗೆಲ್ಲ ಯೂಸ್ ಮಾಡಿದ್ದೀನಿ ಜಾಸ್ತಿ ಇದನ್ನು. ಎಸ್, ಇದಕ್ಕೂ ಇಯರಿಂಗ್ಸ್ ಇದೆ. ಓಕೆ, ಇಲ್ಲಿದೆ. ಇದು ಅದು ಪೇರ್ ಇಯರಿಂಗ್ಸ್ ನೋಡ್ಬೋದು. ಲೈಕ್ ಇದೆಲ್ಲ ಮುತ್ತು ಬಂದಿದೆ ವಿತ್ ರೆಡ್ ಸ್ಟೋನ್. ಸಾರಿ, ಚಿಕ್ಕದಾಗಿ ರೆಡ್ ಸ್ಟೋನ್ ಇದೆ ಮತ್ತು ಗ್ರೀನ್ ಸ್ಟೋನ್ ಇದೆ. ಇದು ತುಂಬ ಲೈಕ್ ನಾನು ಜಾಸ್ತಿ ಯೂಸ್ ಮಾಡಿರೋದಂದರೆ ಮೇ ಬಿ ಇದೆ ಅನಿಸುತ್ತೆ. ಬಿಕಾಸ್ ಆವಾಗ 2017 ಅನ್ಕೋತೀನಿ. ಇದನ್ನೇ ನಾನು ಜಾಸ್ತಿ 16-17 ನಾನು ಇದು ಯೂಸ್ ಮಾಡಿರೋದು. ಸೊ ಇದನ್ನೇ ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ. ಇದರಲ್ಲೂ ಅಷ್ಟೇ, ಇದರಲ್ಲೂ ಮುತ್ತಿದೆ ಅಲ್ಲ. ಸೊ ಇದಕ್ಕೆ ಮ್ಯಾಚಿಂಗ್ ಅಂತ ಹೇಳಿ ಈ ಇಯರಿಂಗ್ಸ್ ಅದ್ರ ಜೊತೆನೇ ಬಂದಿದ್ದು. ಎಷ್ಟು ಅಂತೆಲ್ಲ ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದ್ದೆ ನಾನು. ಬಟ್ ಓಕೆ, ಇದು ಒಂದು ಪೇರ್. ಇದು ಗಾಂಧಿ ಬಜಾರಲ್ಲಿ ಇಸ್ಕೊಂಡಿತ್ತು. ನಂಗೆ ತುಂಬ ಇಷ್ಟ ಆಗಿ ನಾನು ಇದನ್ನು ತೊಗೊಂಡಿದ್ದೆ. ಆ್ಯಕ್ಚುಲಿ ತುಂಬ ದೊಡ್ಡದು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೋಡ್ಬೋದು ನೀವು. ಒಂದು ಸಾರಿ ವೇರ್ ಮಾಡ್ತೀನಿ. ತುಂಬ ದೊಡ್ಡದು ಆ್ಯಕ್ಚುಲಿ. ಭಾರ ಅಂತೂ ತುಂಬ ಇದೆ. ಇದು ಭಾರ ಸಹ ಇದೆ. ಕೆಳಗಡೆ ಎಲ್ಲ ಮುತ್ತು ಕೊಟ್ಟಿದ್ದಾರೆ. ನಾನು ಬೇಕಾದ್ರೆ ವೀಡಿಯೋ ಆದರೂ ಹಾಕ್ತೀನಿ, ಇಲ್ಲ ಫೋಟೋ ಆದರೂ ಹಾಕ್ತೀನಿ ಇದ್ರದ್ದು ಸೈಡಲ್ಲೆಲ್ಲಾದ್ರೂ. ಬಟ್ ಭಾರ ಇದೆ. ನಾನು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ತೊಗೊಂಡೆ. ಬಟ್ ಇವತ್ತವರೆಗೂ ಒಂದು ಸಾರಿನೂ ಹಾಕಲಿಲ್ಲ ನಾನು. ನನ್ನ ತಂಗಿ ಯೂಸ್ ಮಾಡಿದ್ದಾಳೆ, ನನ್ನ ಫ್ರೆಂಡ್ ಯೂಸ್ ಮಾಡಿದ್ದಾಳೆ.
ಬಟ್ ನಾನಂತೂ ಒಂದೇ ಸಾರಿ ಯೂಸ್ ಮಾಡಿಲ್ಲ, ನೋಡ್ಬೋದು ನೀವು. ಕೆಳಗಡೆ ಎಲ್ಲ ಮುತ್ತಿದೆ. ನವಿಲ್ ಡಿಸೈನ್ ಆ್ಯಕ್ಚುಲಿ, ಪಿಕಾಕ್ ಇರೋದು ಇದೆಲ್ಲ ಪಿಕಾಕ್ ಡಿಸೈನ್. ಆ್ಯಕ್ಚುಲಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಆಸೆಪಟ್ಟು ಇಸ್ಕೊಂಡೆ. ಮತ್ತು ಇದು ಇಯರಿಂಗ್ಸ್ ತುಂಬ ದೊಡ್ಡದು ಅನಿಸುತ್ತೆ ನನಗೆ. ಇದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದು. ಸಾಯಿರಾಮ್ ಅಂತ ಒಂದು ಪೇಜ್ ಇತ್ತು, ಮೇ ಬಿ 2017-18 ಇದನ್ನ ತೊಗೊಂಡಿದ್ದು. ಒಂದು 3-4 ಟೈಮ್ಸ್ ವೇರ್ ಮಾಡಿದರೆ ಹೆಚ್ಚಿದೆನ ಅಷ್ಟು, ಅದಕ್ಕೆ ಚೆನ್ನಾಗಿದೆ. ಇವತ್ತು ಏನೂ ಆಗಿಲ್ಲ, ಹಂಗೆ ಮೇಂಟೈನ್ ಮಾಡಿದ್ದೀವಿ. ಸೊ ಇದೊಂದು, ಇದ್ರ ಇಯರಿಂಗ್ಸ್ ಬಂದು ನೋಡ್ಬೋದು ನೀವು, ಫುಲ್ಲು ನವಿಲ್ ಡಿಸೈನ್ ಇದೆ. ಇದೆಲ್ಲ ಚಿಕ್ಕ ಚಿಕ್ಕದು ಅಷ್ಟೇ ನವಿಲ್ ಡಿಸೈನ್ ಇದೆ. ಈ ದೊಡ್ಡ ಡಾಲರ್ ಸಹ, ಪೆಂಡೆಂಟ್ ಸಹ ನವಿಲ್ ಡಿಸೈನ್ ಇದೆ. ಕೆಳಗಡೆ ಮುತ್ತಿದೆ. ಇದರ ಇಯರಿಂಗ್ಸ್ ತುಂಬ ದೊಡ್ಡದು ಆ್ಯಕ್ಚುಲಿ, ನನಗಂತೂ ತುಂಬ ದೊಡ್ಡದು ಅನ್ಸುತ್ತಪ್ಪ ಇದು, ನೋಡ್ಬೋದು ನೀವು. ನೋಡಿ, ಇಲ್ಲೊಂದು ಕಲ್ಲು ಸಹ ಬಿದ್ದುಬಿಟ್ಟಿದೆ. ಸೊ ಇದಕ್ಕೂ ಸೇಮ್, ಅದು ಮುತ್ತಿದೆ, ಸ್ಟೋನ್ ಇದೆ, ಮತ್ತು ಪಿಕಾಕ್ ಡಿಸೈನ್ ಇದೆ. ಸೊ ಇದೊಂದು ಒಂದೊಂದು ಪೇರ್ ಆಯಿತು. ನಾನು ಇದ್ರ ಫೋಟೋ ಆಗಲಿ ಇಲ್ಲ ವಿಡಿಯೋ ಆಗಲಿ ಮೆನ್ಷನ್ ಮಾಡ್ತೀನಿ. ಸೊ ನಾನೊಂದು, ಮತ್ತು ಅದು ಎಲ್ಲ ಜೊತೆಗೂ ನಾನು ಯೂಸ್ ಮಾಡಿರೋದು ಹೆಚ್ಚಾಗಿ ಅಂದರೆ ಇದು ಮುತ್ತಿನ ಸರ ಥರ ಇದೆ. ನೋಡಿ, ಲಕ್ಷ್ಮಿ ಕಾಸು, ಲಕ್ಷ್ಮಿ ಡಿಸೈನ್ ಇದೆ ಪೆಂಡೆಂಟಲ್ಲಿ. ಇದರಲ್ಲೂ ಮುತ್ತಿದೆ. ಈ ಮುತ್ತಿನ ಹಾರ ಇದು ಚೆನ್ನಾಗಿದೆ, ಬಟ್ ಲೈಟ್ ವೆಯ್ಟು, ಬಟ್ ಯೂಸ್ ಮಾಡಿದ್ದೀನಿ ನಾನು ತುಂಬ. ಇದೂ ಅಷ್ಟೇ ಅಲ್ಲ, ಇದು ಸಾಯಿರಾಮ್ ಇನ್ಸ್ಟಾ ಪೇಜಿಂದನೇ ತರಿಸ್ಕೊಂಡಿದ್ದು ನಾನು, ಇನ್ಸ್ಟಾಗ್ರಾಮ್ ಪೇಜಿಂದನೇ. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ನೋಡಿ, ಲಕ್ಷ್ಮಿ ಡಿಸೈನ್ ಇದೆ, ಪಿಕಾಕ್ ಡಿಸೈನ್ ಇದೆ. ಇದು ಅವಾಗ ಟ್ರೆಂಡಿಂಗ್ ಆಗಿತ್ತು, ಅಂದರೆ ಲೈಕ್ ಜಾಸ್ತಿ, ಬಟ್ ಕಡಿಮೆ ಸಿಗ್ತಾ ಇದ್ದಿದ್ದಲ್ವ ಇದೆಲ್ಲ. ಸೊ ಅವಾಗ ಮೇ ಬಿ 1500 ಏನೋ ಕೊಟ್ಟೆ, ನನಗೆ ನೆನಪಿದೆ ಇದು, ಬಿಕಾಸ್ ಇನ್ಸ್ಟಾ ಪೇಜಿಂದ ತರಿಸ್ಕೊಂಡಿದ್ದು ನಾನು. ಸೊ ಅದು ಇನ್ನೊಂದು ಪಿಕಾಕ್ ಡಿಸೈನ್ ಮುಂಚೆ ತೋರಿಸ್ದೆ ಅಲ್ವಾ, ಅದು 2500. ನನಗಂತೂ ತೊಗೊಂಡ್ಮೇಲೆ ಓಕೆ ಇಷ್ಟ ಆಗಿ ತೊಗೊಂಡೆ, ಆದರೆ ವೇರ್ ಮಾಡಿಲ್ಲ ನಾನು ಹೆಚ್ಚಾಗಿ. ಸೊ ಅದೊಂದು ಬೇಜಾರು, ದುಡ್ಡು ಕೊಟ್ಟು ತೊಗೊಂಡು ತುಂಬ ವೇರ್ ಮಾಡಿಲ್ಲ ಅಂತ ಬೇಜಾರಷ್ಟು. ಬಟ್ ಚೆನ್ನಾಗಿದೆ ಇದು, ಬಟ್ ಇದನ್ನು ವೇರ್ ಮಾಡಿದ್ದೀನಿ. ಇದಕ್ಕೂ ಇಯರಿಂಗ್ಸ್ ಇದೆ ಆ್ಯಕ್ಚುಲಿ. ಆಲ್ಮೋಸ್ಟ್ ಎಲ್ಲ ಮುತ್ತು ಡಿಸೈನ್ಸೇ ಇದೆ, ಕೆಳಗಡೆ ಮುತ್ತಿದೆ, ನೋಡ್ಬೋದು ನೀವು. ಸೊ ಇದು ಒಂದು ಡಿಸೈನ್. ಇದು ಒಂದು ಶಾರ್ಟ್ ನೆಕ್ಲೆಸ್ಸು, ಲೈಕ್ ಒಂದು ಚೈನ್, ಇದು ಶಾರ್ಟದು ಚೆನ್ನಾಗಿದೆ, ಕ್ಯೂಟಾಗಿದೆ. ತುಂಬ ಏನಾದರೂ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಹಾಕ್ಕೋಬೋದು. ಸಿಂಪಲಾಗಿ ಏನಾದರೂ ಒಂದು ಇವೆಂಟ್ಸ್ ಇದ್ದರೆ ಇದನ್ನ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಗೋಲ್ಡ್ ಥರನೂ ಇದೆ ಇದು, ಆ್ಯಕ್ಚುಲಿ ಗೊತ್ತಾಗಲ್ಲ, ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು. ನಾನು ಇದು ನನ್ನ ಮೆಹಂದಿಯಲ್ಲೂ ಏನೋ ಹಾಕ್ಕೊಂಡಿದ್ದೆ ಅನ್ಕೋತೀನಿ. ಲಾಸ್ಟ್ ಅದನ್ನೇ ಆಮೇಲೆ ಅದೇ ಯೂಸ್ ಮಾಡಿದ್ದು, ಅದಾದಮೇಲೆ ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ನೋಡ್ಬೋದು, ಇದೊಂಥರ ಫ್ಲವರ್ ಡಿಸೈನ್ ಇದೆ ಅಷ್ಟೇ. ಫ್ಲವರ್ ಡಿಸೈನ್ಸ್ ಇದೆ, ಸ್ಟೋನ್ಸ್ ಇದೆ, ಗ್ರೀನ್ ವಿತ್ ರೆಡ್ ಸ್ಟೋನ್ಸ್ ಇದೆ, ಮರೂನ್ ಸ್ಟೋನ್ಸ್ ಇದೆ. ಸೊ ಇದ್ರ ಪೇರ್ ಬಂದು ಇಯರಿಂಗ್ಸ್, ಇದಕ್ಕೂ ಇಯರಿಂಗ್ಸ್ ಇದೆ, ಚಿಕ್ಕದಾಗಿದೆ, ಕ್ಯೂಟಾಗಿದೆ, ನಂಗೆ ಇಷ್ಟ ಆಯಿತು. ಇದನ್ನು ಹೊರಗಡೆನೇ ತೊಗೊಂಡಿದ್ದು, ಗಾಂಧಿ ಬಜಾರಲ್ಲೇ, ಮೇ ಬಿ ಅದ್ರ ಜೊತೆನೇ ತೊಗೊಂಡಿದ್ದು ಅನ್ಕೋತೀನಿ. ಎಸ್, ಅದ್ರ ಜೊತೆನೇ ತೊಗೊಂಡಿದ್ದು. ಸೊ ಇವೆರಡು ಗಾಂಧಿ ಬಜಾರಲ್ಲಿ ನಾನು ಪರ್ಚೇಸ್ ಮಾಡಿದ್ದಂಥದ್ದು. ಕ್ಯೂಟಾಗಿತ್ತು, ಚಿಕ್ಕದಾಗಿತ್ತು, ತುಂಬ ದೊಡ್ಡದೆಲ್ಲ ಅವಾಗ ಇಷ್ಟ ಆಗ್ತಿರಲಿಲ್ಲ. ಸೊ ಅದಕ್ಕಂತ ಮೇ ಬಿ 2016-17 ಅಂದರೆ ಆಯಿತು, ಒಂದು 8 ಇಯರ್ಸ್ ಆಗ್ತಾಯಿದೆ, 7 to 8 ಇಯರ್ಸ್ ಆಯಿತು, ನೋಡ್ಬೋದು. ಸೊ ಕ್ಯೂಟಾಗಿದೆ, ಚೆನ್ನಾಗಿದೆ ಅಂತ ನಾನು ತೊಗೊಂಡೆ. ಇನ್ನೂ ಸ್ವಲ್ಪ ಇತ್ತು, ಎಲ್ಲ ನಾನು ಕೊಟ್ಬಿಟ್ಟೆ ಆ್ಯಕ್ಚುಲಿ, ಯಾಕಂದರೆ ಯೂಸ್ ಮಾಡಲ್ಲ ಅಲ್ವಾ, ನನಗೆ ಏನು ಓಕೆ ಅಂತ ಅನಿಸುತ್ತೋ ಅದನ್ನು ಮಾತ್ರ ಇಟ್ಕೊಂಡೆ. ಹಾಂ, ಇದು ಅಷ್ಟೇ ಇನ್ಸ್ಟಾ ಪೇಜಿಂದ ತರಿಸ್ಕೊಂಡಿದ್ದು ನಾನು, ನೋಡ್ಬೋದು. ಇದು ಆ್ಯಕ್ಚುಲಿ ಇದು ಕ್ಯೂಟಾಗಿ ಅನಿಸ್ತು. ಎಲ್ಲ ನನ್ನ ಹತ್ರ ಇರೋದೆಲ್ಲ ಈ ಥರ ಮುತ್ತು ಬಂದಿದೆ ಕೆಳಗಡೆ. ಇದನ್ನು ನಾನು ಹೆಚ್ಚಾಗಿ ಹಾಕ್ಕೊಂಡೇ ಇಲ್ಲ, ನನಗೆ ಯಾವ ವೀಡಿಯೋದಲ್ಲಿ ಕೂಡ ಇದು ನೋಡಿರಲ್ಲ.
ಹಾಕಿ ತೆಗೆದು ಮಾಡೋ ಅಷ್ಟರಲ್ಲಿ ಇನ್ನೊಂದು ಅವರ್ ಆಗುತ್ತೆ. ವೀಡಿಯೋ ಸುಮ್ಮನೆ ಲೆಂತಿ ಆಗಿಬಿಡುತ್ತೆ, ಬೇಡ. ಸೊ ನೋಡ್ಬೋದು ನೀವು. ಏನು ಎಲ್ಲೂ ಯಾವುದೂ ತುಂಬ ಡ್ಯಾಮೇಜ್ ಆಗಿರೋದಾಗಲಿ ಇಲ್ಲ ಏನು, ಬಿಕಾಸ್ ಯೂಸ್ ಮಾಡಿರೋದೇ ಕಡಿಮೆ ಬಿಡಿ, ಎತ್ತಿಟ್ಟಿರೋದೇ ಜಾಸ್ತಿ. ಸೊ ಇದು ಇಯರಿಂಗ್ಸ್ ಬಂದು ಇದು ಅಷ್ಟೇ ತುಂಬ ದೊಡ್ಡದಾಗಿದೆ ಇಯರಿಂಗ್ಸು. ನನಗೆ ಇಯರಿಂಗ್ಸ್ ಇಷ್ಟ ಆಗಿಲ್ಲ, ತುಂಬ ದೊಡ್ಡದಾಗಿದೆ. ಈ ಇನ್ಸ್ಟಾದಲ್ಲಿ ಲೈಕ್ ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ಅಷ್ಟು ಅನಿಸ್ಲಿಲ್ಲ ನೋಡಿ, ತುಂಬ ದೊಡ್ಡದು ಮತ್ತು ಭಾರ ಜಾಸ್ತಿ ಇದೆ. ಸೊ ಒಂಥರ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾನು ಇಯರಿಂಗ್ಸ್ಗೋಸ್ಕರ ಇದನ್ನು ಹಾಕಿದ್ದೀನಿ ನೋಡಿ. ಸೊ ಇದು ಇನ್ಸ್ಟಾಗ್ರಾಮ್ ಪೇಜಿಂದಲೇ ತರಿಸ್ಕೊಂಡಿದ್ದು, ಬಟ್ ನನಗೆ ಯಾವ ಪೇಜ್ ಅಂತ ಗೊತ್ತಿಲ್ಲ, ಮೇ ಬಿ ಸಾಯಿರಾಮ್ ಇರ್ಬೋದು, ಗೊತ್ತಿಲ್ಲ ಬಟ್. ಸೊ ಇದೊಂದು ಇಯರಿಂಗ್ಸ್ ಆಲ್ಮೋಸ್ಟ್ ಎಲ್ಲದರಲ್ಲೂ ಮುತ್ತಿದೆ, ಮರೂನ್ ಕಲರ್ ಸ್ಟೋನ್ ಅಂತೂ ಇದೆ. ಮತ್ತು ಇದೊಂದು ಸ್ಮಾಲ್ ಚೋಕರು. ಇದು ಆ್ಯಕ್ಚುಲಿ ನನ್ನ ತಂಗಿ ತರಿಸ್ಕೊಂಡಿದ್ದು, ಯಾರ್ದೋ ಫಂಕ್ಷನ್ಗೂ ಮದುವೆಗೂ ಏನಕ್ಕೋ ತರಿಸ್ಕೊಂಡಿದ್ದವಳು. ಇದರಲ್ಲೂ ನೋಡಿ ಮುತ್ತಿದೆ, ಕ್ಯೂಟ್ ಆಗಿದೆ, ನಂಗೆ ಇಷ್ಟ ಆಯಿತು. ಬಟ್ ಜಾಸ್ತಿ ಪೇ ಮಾಡಿದ್ಲು ಅಂತ ಅಂದ್ಕೋತೀನಿ, ಮೇ ಬಿ 1200 ಏನೋ ಪೇ ಮಾಡಿದ್ಲು. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಲೈಕ್ ಕ್ವಾಲಿಟಿಗೆ ಏನು ಕಾಂಪ್ರಮೈಸ್ ಇಲ್ಲ. ಬಟ್ ನಾನು ಬೇರೆ ಕಡೆ ಎಲ್ಲ ಆಮೇಲೆ ಸರ್ಚ್ ಮಾಡಿದ್ಮೇಲೆ 600, 500 ಆ ಥರ ಎಲ್ಲ ಸಿಗ್ತಾಯಿತ್ತು. ಬಟ್ ಇವಳು 1000 ಮೇಲೆ ಪೇ ಮಾಡಿದ್ದಾಳೆ ಇದಕ್ಕೆ. ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನೋಡ್ಬೋದು ಚೋಕರ್ ಇದು. ಇದ್ರ ಇಯರಿಂಗ್ಸ್ ಸಹ ಅಷ್ಟೇ ತುಂಬ ಕ್ಯೂಟ್ ಅನಿಸುತ್ತೆ ನೋಡಿ, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಇದು ಇನ್ಸ್ಟಾಗ್ರಾಮ್ ಪೇಜಿಂದನೇ, ಬಟ್ ಅವಳನ್ನ ಕೇಳಿ ನಾನು ಲೈಕ್ ಮೆನ್ಷನ್ ಮಾಡ್ತೀನಿ ಯಾವ ಪೇಜಿಂದ ತರಿಸ್ಕೊಂಡಿದ್ದು ಅಂತ. ಮತ್ತು ಇದೊಂದು ಚೀನು ನೋಡ್ಬೋದು, ಇದರಲ್ಲೂ ಲಕ್ಷ್ಮಿ ಇದೆ, ಮುತ್ತಿದೆ, ಎಲ್ಲದರಲ್ಲೂ ಮುತ್ತಿದೆ. ಒಂದು ಚೈನು ಗುಂಡುಗಳಿದೆ ಇದರಲ್ಲಿ, ಮತ್ತು ಲಕ್ಷ್ಮಿ ಡಿಸೈನ್ ಇದೆ, ಮುತ್ತಿದೆ. ಇದು ಹೊರಗಡೆನೇ ತೊಗೊಂಡಿದ್ದು, ಮೇ ಬಿ ಚಿಕ್ಕಪೇಟೆ ಅನ್ಕೋತೀನಿ. ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು, ಹೊರಗಡೆನೇ ತೊಗೊಂಡಿದ್ದು. ಇದ್ರ ಇಯರಿಂಗ್ಸ್ ಇದೆ, ಇದರಲ್ಲಿ ಲಕ್ಷ್ಮಿ ಇದೆ ನೋಡಿ, ಕಾಣಿಸ್ತಿದೆಯಾ? ಎಸ್. ಸೊ ಇದೊಂದು ಪೇರ್. ಆ್ಯಕ್ಚುಲಿ ಇದು ಬೇರೆ ಇದೆ ಅನಿಸುತ್ತೆ, ಯಾವುದೋ ಬೇರೆ ತೋರಿಸಿರ್ತೀನಿ. ಎಸ್, ಐಮ್ ಸಾರಿ, ಇದು 2 ಲಕ್ಷ್ಮಿ ಇದೆ ಅಲ್ವಾ? ಸೊ ಇನ್ನೊಂದು ಸೆಟ್ಟಿಗೆ ತೋರಿಸ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಇದೆರಡು ಒಂದು ಪೇರ್ದು, 2 ಲಕ್ಷ್ಮಿ ಇದೆ ಅಲ್ವಾ, ಕನ್ಫ್ಯೂಸ್ ಆಗಿ. ಸೊ ಇದೊಂದು ಸೆಟ್ದು, ಮತ್ತು ಇದೊಂದು ಸೆಟ್. ಸೊ ಇದು 2 ಲಕ್ಷ್ಮಿದು. ಹಾಗೆ ಇನ್ನೂ ಒಂದು ಸೆಟ್ ಇದೆ, ಇದೇನು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಯಾರೋ ಹೇಳಿದ್ರು, ನನ್ನ ರಿಲೇಟಿವ್ ಯಾರೋ ಹೇಳಿದ್ರು, ಸರಿ ನೋಡೋಣ ತರಿಸ್ಕೊಡಿ ಅಂತ ಹೇಳಿದ್ದೆ. ಮೇ ಬಿ 700 ರುಪೀಸ್ ಏನೋ ಕೊಟ್ಟಿದ್ದು ಅಷ್ಟೇ, ಮೇ ಬಿ ಅದಕ್ಕೆ ಎಷ್ಟು ವರ್ತಿದೆಯೋ ಅಷ್ಟೇ ಬಂದಿದೆ. ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾವು ಒಂದು ಸಾರಿನೂ ಯಾರೂ ವೇರ್ ಮಾಡಿಲ್ಲ, ಇದನ್ನು ತರಿಸಿ ಇಟ್ಕೊಂಡಿರೋದಷ್ಟೇ. ನೋಡಿ ತಿಳ್ಕೊಂಡ್ಬಿಟ್ಟಿದೆ. ಇದಕ್ಕೂ 2 ಪೀಸ್ ಬಂದಿತ್ತು, ಲೈಕ್ 2. ಇದೊಂದು ಲಾಂಗ್ ಚೈನ್ ಮತ್ತು ಇದೊಂದು ಶಾರ್ಟ್. ಕಟ್ ಡಿಸೈನ್ ಎಲ್ಲ ಒಂಥರ ಬಟರ್ಫ್ಲೈ ಥರ ಇದೆ ಅಲ್ವ ಡಿಸೈನ್ಸು. ಸೊ ಎಲ್ಲ ಮಡ್ಚ್ಕೊಂಡ್ಬಿಟ್ಟಿದೆ. ಚಿಕ್ಕದಾಗಿದೆ ಓಕೆ, ಬಟ್ ನನಗೇನು ಅನ್ಸುತ್ತೆ ಅಂದರೆ ಏನೋ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ. ಸೊ ಇದೊಂದು. ಸೊ ಇದ್ರ ಇಯರಿಂಗ್ ಬಂತು ಒಂಥರ ಚಾಂದ್ ಬಾನಿ ಥರ ಇದೆ. ಸೊ ಇದು ಒಂದು ಇಯರಿಂಗ್ಸ್. ಆಲ್ಮೋಸ್ಟ್ ಎಲ್ಲ ಸೇಮ್ ನಾನು ಹೇಳಿದಾಗೆ ಮರೂನ್ ಮತ್ತು ಗ್ರೀನ್ ಸ್ಟೋನ್ಸ್ ಇದೆ, ಮತ್ತು ಮುತ್ತಿದೆ ಅದರಲ್ಲಿ. ಎಸ್. ಸೊ ಇದೊಂದು. ಮತ್ತು ನಾನು ಸಪ್ರೇಟಾಗಿ ಇಯರಿಂಗ್ಸ್ ಅಂತ ಒಂದು ತೊಗೊಂಡಿದ್ದೆ, ನೋಡಿ ಇಷ್ಟ ಆಯಿತು. ಸೊ ಸಪ್ರೇಟಾಗಿ ಒಂದು ಇಯರಿಂಗ್ಸ್ ತೊಗೊಂಡಿದ್ದೆ ನೋಡಿ, ಕ್ಯೂಟಾಗಿದೆ, ಒಂಥರ ಜುಮ್ಕಿ ತುಂಬ ಚೆನ್ನಾಗಿ ಕಾಣಿಸ್ತು ಅಂತ ಹೇಳಿ ತೊಗೊಂಡಿದ್ದೆ. ಇದು ಒಂದು ಜುಮ್ಕಿ ನಾನು
600 ಏನೋ ಪೇ ಮಾಡಿದೆ ಅಂತ ಅನ್ಕೋತೀನಿ. ಆಯಿತು, ಒಂದು 4 ಇಯರ್ಸ್ ಮೇಲಾಯಿತು, 4 ಇಯರ್ಸ್ ಆಯಿತು ನನ್ನ ಮದುವೆಗೆ ಮುಂಚೆ. ಬಟ್ ಕ್ಯೂಟಾಗಿತ್ತು ಅಂತ ತೊಗೊಂಡೆ. 650 ಸಮಥಿಂಗ್. ಇಲ್ಲ ನಮ್ಮ ಮನೆ ಹತ್ರನೇ, ಮೇ ಬಿ ರಾಮೂರ್ತಿ ನಗರ್ ಎಲ್ಲೋ ತೊಗೊಂಡಿದ್ದು ಅನಿಸುತ್ತೆ. ಬಟ್ ಚೆನ್ನಾಗಿತ್ತು ನೋಡಿ. ಇಲ್ಲ ಮುತ್ತಿದ್ರು ಇಲ್ಲ ಇಲ್ಲ ಎಸ್, ಕ್ಯೂಟಾಗಿತ್ತು. ಒಂಥರ ನನಗೆ ಜುಮ್ಕಾ ಅಂದರೆ ತುಂಬ ಇಷ್ಟ. ಸೊ ನಾವೇನು ಬೇರೆ ಇಯರಿಂಗ್ಸ್ ಹಾಕಲ್ಲ ಹೆಚ್ಚಾಗಿ. ಸೊ ಜುಮ್ಕಾ ಚೆನ್ನಾಗಿತ್ತು ಅಂತ ಹೇಳಿ ಇದನ್ನ ತೊಗೊಂಡ್ವಿ. ಮತ್ತು ರೀಸೆಂಟಾಗಿ ನಾನು ಪರ್ಚೇಸ್ ಮಾಡಿತ್ತು ಅಂದರೆ ಇದು ಒಂದೇ ಆ್ಯಕ್ಚುಲಿ. ಮತ್ತು ಅದಕ್ಕಿಂತ ಮುಂಚೆ ಇನ್ನೂ ಒಂದಿದೆ. ಲೈಕ್ ಇದು ಲಾಂಗ್ ಬ್ಯಾಕ್, ಒಂದು 2014-15 ಅಂದ್ಕೊಳ್ಳಿ ಇದನ್ನು. ಇದು ಆ್ಯಕ್ಚುಲಿ ನಮ್ಮ ಅತ್ತೆ ಕೊಡಿಸಿದ್ದು ನನಗೆ ಅಂತ ಅನ್ಕೋತಿದ್ದೆ. ಇದು ಓಲೆ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ ನನಗೆ, ಬಟ್ ಚೈನ್ ಮಾತ್ರ ನನ್ನ ಹತ್ರನೇ ಇದೆ. ಸೊ ಅವ್ರು ಯೂಸ್ ಮಾಡ್ತಾರೆ ಅಂದರೆ ಎತ್ತು ಕಳಿಸ್ತೀನಿ. ಸೊ ನೋಡಿ, ಇದರಲ್ಲೂ ಒಂದು ಮುತ್ತಿದೆ. ತುಂಬ ಹಳೇದಂದರೆ ಇದೆ, 2014-15 ಮೇ ಬಿ ತೊಗೊಂಡಿರೋದು ಅನಿಸುತ್ತೆ. ಸೊ ಇದೊಂದೇ, ಬಟ್ ಲಾಂಗ್ ಆಗಿದೆ ಹೇಗಿದೆ ಇದೊಂದು. ಸೊ ರೀಸೆಂಟಾಗಿ ನಾನು ಪರ್ಚೇಸ್ ಮಾಡಿದ್ದು ಅಂದರೆ ಇದು ನಾಗರ ಜಡೆ ಏನೋ ಹೇಳ್ತಾರಪ್ಪ, ನನಗೂ ನೆನಪಿಲ್ಲ ಸರಿಯಾಗಿ. ನಾಗರ ಜಡೆ ಬಿಲ್ಲೆ ಸರ ಅಂತೇನೋ ಹೇಳ್ತಾರೆ, ನನಗೂ ಗೊತ್ತಿಲ್ಲ. ಸೊ ಇದನ್ನು ಯೂಸ್ ಮಾಡಿಲ್ಲ. ನೋಡೋಣ, ಏನಾದರೂ ಚಿಕ್ಕದಾಗಿ ಏನಾದರೂ ಫಂಕ್ಷನ್ ಅದರಲ್ಲಕ್ಕೆ ಏನಾದರೂ ದೇವಸ್ಥಾನ ಅದು ಇದು ಅಂತಿದ್ರೆ ನೋಡೋಣ ಯೂಸ್ ಮಾಡೋಣ. ಇವಾಗ ಗೋಲ್ಡೇ ಯೂಸ್ ಮಾಡೋದ್ರಿಂದ ಇದನ್ನ ಯೂಸ್ ಮಾಡೋದು ಕಡಿಮೆ. ಸೊ ಇದೊಂದಿದೆ. ಇದು ರೀಸೆಂಟಾಗಿ ತೊಗೊಂಡಿದ್ದು. ನಾನು ಬೇಕಾದರೆ ಅವ್ರ ಪೇಜ್ನ ಮೆನ್ಷನ್ ಮಾಡ್ತೀನಿ. ಸೊ ಚೆನ್ನಾಗಿದೆ, ಕ್ಯೂಟಾಗಿದೆ. ಇದು ಈ ಥರ ಇಲ್ಲ ಅಂತ ಹೇಳಿ ಒಂದು ತೊಗೊಂಡೆ. ಇದ್ರ ಇಯರಿಂಗ್ಸ್ ಬಂತು ನೋಡಿ, ಬ್ಲ್ಯಾಕ್ ಕಲರ್ ಮತ್ತು ಕಲರ್ಸ್ ಸಹ ಸಿಗುತ್ತೆ ಇದರಲ್ಲಿ. ಇದಿದೆ ಅಲ್ವಾ, ಇದು ಬ್ಲ್ಯಾಕ್ ನಾನು ತೊಗೊಂಡೆ, ಇರಲಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ. ಇದರಲ್ಲೂ ಲಕ್ಷ್ಮಿ ಪೆಂಡೆಂಟ್ ಇದೆ, ಒಂದು ರೆಡ್ ಸ್ಟೋನ್ ಇದೆ. ಸೊ ಸಿಂಪಲಾಗಿ ಸಾಕು ಅಂತ ಅನ್ಕೋತೀನಿ. ಅವ್ರ ಪೇಜ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಅದರ ಇಯರಿಂಗ್ಸ್ ಬಂದು ಎಸ್ ನೋಡ್ಬೋದು, ಲಕ್ಷ್ಮಿ ಓಲೆ. ಸೊ ಚೆನ್ನಾಗಿದೆ. ಇನ್ನೂ ಹಾಕ್ಕೊಂಡಿಲ್ಲ, ತರಿಸಿಟ್ಕೊಂಡಿದ್ದೀನಿ, ಹಾಕ್ಕೋಬೇಕು ಇವಾಗಲೂ ಅದರನ್ನು. ಮತ್ತು ಇನ್ನೂ ಒಂದು ಇದೊಂದು ಚೈನ್. ಇದಷ್ಟು ಗೋಲ್ಡ್ ಥರನೇ ಕಾಣುತ್ತೆ. ಇವಾಗಲಾದರೂ ಸುಮ್ಮನೆ ಫಂಕ್ಷನ್ಸ್ಗೆ ಗೋಲ್ಡ್ ಬೇಡ ಅನ್ನೋ ಜಾಗಕ್ಕೆಲ್ಲ ಇದನ್ನ ಹಾಕ್ಕೊಂಡು ಹೋಗ್ಬೋದು. ಈ ದೇವಸ್ಥಾನಕ್ಕೆಲ್ಲ ಹೋಗ್ತಿರಲ್ಲ, ಅಲ್ಲೆಲ್ಲ ಗೋಲ್ಡ್ ಎಲ್ಲ ಇಟ್ಕೊಂಡು ಟ್ರಾವೆಲ್ ಮಾಡೋಕ್ಕಾಗಲ್ಲ. ಆ ಥರ ಎಲ್ಲ ಇದ್ದರೆ ಲೈಕ್ 1 ಗ್ರಾಮ್ ಗೋಲ್ಡ್ ಥರ ಇರ್ತದೆ. ಸೊ ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದು ಲಕ್ಷ್ಮಿ ಪೆಂಡೆಂಟು. ಆದರೆ ಇದಕ್ಕೆ ಇಯರಿಂಗ್ಸ್ ಅಂತ ಏನು ಗೊತ್ತಿಲ್ಲ. ನೋಡಿ, ಇಯರಿಂಗ್ಸ್ ಬಂದಿಲ್ಲ. ಗೋಲ್ಡ್ ಇಯರಿಂಗ್ಸ್ ಸಹ ಇಟ್ಕೋಬೋದು ಅಂತ ಅನ್ಕೋತೀನಿ. ಬಟ್ ಚೆನ್ನಾಗಿದೆ, ಸಿಂಪಲ್ಲಾಗಿದೆ. ಸಿಂಪಲ್ಲಾಗಿ ಯೂಸ್ ಮಾಡಬೇಕು ಅಂತಂದರೆ ಇದು ಸಾಕು. ಇಲ್ಲಿ ನೋಡಿ, ಗುಂಡು ಬಂದಿದೆ, ಒಂದು ಚೈನ್ ಇದೆ. ಸೊ ಚೆನ್ನಾಗಿತ್ತು. ಸೊ ಇದೊಂದು ಪರ್ಚೇಸ್ ಮಾಡಿ. ಸೊ ರೀಸೆಂಟ್ ಪರ್ಚೇಸ್ ಅಂದರೆ ಇದೆರಡೆ. ಇನ್ಯಾವುದು ನಾನು ತೊಗೊಂಡಿಲ್ಲ. ಏನು ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ ಇದು ಇಷ್ಟ ಆಯಿತು ಅಂತ ತೊಗೊಂಡೆ. ಸೊ ಅಷ್ಟೇ. ಸೊ ಇಷ್ಟು ಯಾವ್ಯಾವ ಪೇಜ್ ಅಂತ ನಾನು ಏನೇನು ತರಿಸ್ಕೊಂಡಿದ್ದೀನಿ ಅದೆಲ್ಲ ನಾನು ಪೇಜದು ನಾನು ಲಿಂಕ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಎಲ್ಲ ತೊಗೊಳ್ಬೋದು. ನನಗೆ ಇಂಟ್ರೆಸ್ಟ್ ಇರೋರು ಅದನ್ನ ಚೆಕ್ಔಟ್ ಮಾಡಿ. ನಾನು ಯಾವ್ಯಾವ ಪೇಜಲ್ಲಿ ಏನಾದರೂ ತರಿಸ್ಕೊಂಡಿದ್ದೀನಿ, ಕೆಲವೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತರಿಸ್ಕೊಂಡಿರೋದು ಇದೆ. ಸೊ ಅದನ್ನು ಮಾತ್ರ ನಾನು ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿ. ಹಾಗೆ ಕೆಲವೊಂದು ಹೊರಗಡೆ ತೊಗೊಂಡಿರೋದಿದೆ. ಸೊ ಅದೆಲ್ಲ ಅಲ್ಲಲ್ಲೇ ಲೈಕ್ ಲೋಕಲಲ್ಲಿ ತೊಗೊಂಡಿರೋದು. ಸೊ ಅದೊಂದು. ಸೊ ಇಷ್ಟೇ, ಲೈಕ್ ಇಷ್ಟ ಆಗಿತ್ತು ನನ್ನ ಇಮಿಟೇಷನ್ ಜ್ಯುವೆಲರಿ ಕಲೆಕ್ಷನ್. ಸೊ ಸದ್ಯಕ್ಕಷ್ಟೇ. ಇನ್ಮೇಲೆ ನಾನು ಇಮಿಟೇಷನ್ ಜ್ಯುವೆಲರಿ ಎಲ್ಲ ಕಡಿಮೆನೇ ತೊಗೊಳ್ಳೋದು, ಅಷ್ಟೊಂದು ಹೆಚ್ಚಾಗೆಲ್ಲ ತೊಗೊಳಲ್ಲ. ಇವಾಗ ಎಲ್ಲಾದರೂ ಗೋಲ್ಡ್ನೇ ಹಾಕ್ಕೊಂಡು ಹೋಗ್ತೀವಲ್ಲ, ಸೊ ಅಷ್ಟೊಂದು ಯೂಸ್ ಮಾಡಲ್ಲ. ಸೊ ಇಷ್ಟ ಆಗಿತ್ತು ಇವತ್ತಿನ ನನ್ನ ಇಮಿಟೇಷನ್ ಜ್ಯುವೆಲರಿ ಕಲೆಕ್ಷನ್. ಸೊ ಇವತ್ತಿನ ವೀಡಿಯೋ ಇದಾಗಿತ್ತು. ಸೊ ನೋಡಿ, ನಾನು ಟ್ರೈ ಮಾಡ್ತೀನಿ ಮುಂದೆ ವ್ಲಾಗ್ಸ್ ಮಾಡೋದಕ್ಕೆ. ಸೊ ಸ್ವಲ್ಪ ನನ್ನ ಮಗ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಸೊ ಇನ್ನೇನಾದರೂ ಕಲೆಕ್ಷನ್ಸ್ ಲೈಕ್ ನನಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಪ್ಲೀಸ್, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕಂಪ್ಲೀಟಾಗಿ ನೋಡಿ. ಯಾರಿಗಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.